ಇವತ್ತು ತುಂಬ ಟೇಸ್ಟಿಯಾಗಿರೋ ಚಿಕನ್ ಲಿವರ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದಂತ ನೋಡೋಣ. ಈ ರೀತಿ ಮಾಡೋದು ನೋಡಿದ್ರೆ ಇನ್ಮೇಲೆ ನೀವು ಲಿವರ್ ತರುವಾಗೆಲ್ಲ ಇದೇ ರೀತಿ ಮಾಡ್ತೀರಾ. ಅದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಕರಿಬೇವು ಹಾಕಬೇಕು. ಕರಿಬೇವು ಹಾಕೋದ್ರಿಂದ ಆ ಫ್ಲೇವರ್ ಚೆನ್ನಾಗಿರುತ್ತೆ. ದೊಡ್ಡ ಸೈಜ್ ಈರುಳ್ಳಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಗೋಲ್ಡನ್ ಕಲರ್ ಆಗೋ ಥರ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಆಗಿದ ತಕ್ಷಣ ಒಂದು 1/2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಹಾಕ್ಕೊಂಡು ಅದು ರಾ ಸ್ಮೆಲ್ ಹೋಗೋ ಗಂಟ ನಾವು ಆಯಿಲಲ್ಲೇ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಮಾಡ್ಕೊಂಡು ಆಗಿದ ತಕ್ಷಣ ಚಿಕ್ಕ ಸೈಜ್ ಟೊಮೆಟೊ ಒಂದು 2 ಟೊಮೆಟೊ ಹಾಕಿ, ಟೊಮೆಟೊ ಹಾಕ್ತಾರೆ ಮಾಡಿದ್ರೆ ಒಂಥರ ಆ ಮಸಾಲೆ ಆಯಿಲೆಲ್ಲ ಒಂಥರ ಇರುತ್ತೆ. ನೀವು ಟೊಮೆಟೊ ಹಾಕಿ ಮಾಡಿದ್ರೆ ಅದೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾನು ತೋರಿಸೋ ಥರನೇ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಬಂದು ಮ್ಯಾಶ್ ಆಗೋ ಗಂಟ ಒಂದು 3 ನಿಮಿಷ ನಾವು ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಮಾಡ್ಕೊಂಡು ಆಗಿದ ತಕ್ಷಣ ನೋಡಿದ್ರೆ ಲಿವರ್ ಯಾವ ಥರ ನಾನು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಅದೇ ಥರ ಒಂದು 3 ಸಲ ತೊಳೆದು ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ತೊಳೆದ್ರೆ ಆ ಸ್ಮೆಲ್ ಎಲ್ಲ ಹೋಗಿ ನೀಟಾಗಿರುತ್ತೆ ನೋಡಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ನಾನು ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಲಿವರ್ ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ, ಆದ್ದರಿಂದ ನಾವು ಸ್ವಲ್ಪ ಟೈಮ್ ಕೊಟ್ಟೇ ಬೇಯಿಸ್ಕೊಬೇಕು. ಇನ್ನು ಒಂದು 3 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ಒಟ್ಟು 7 ನಿಮಿಷ ನಾನು ಲಿವರ್ನ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ 50% ಬೇಯಿಸ್ಕೊಬೇಕು. ಅದ್ರ ಮುಂಚೆನೇ ಒಂದು 50% ಬೇಯಿಸ್ಕೊಂಡಿದ್ದೀನಿ. ಇವಾಗ ಚಿಕನ್ ಬಿರಿಯಾನಿ ಮಸಾಲ ಒಂದು 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಸಾಂಬಾರು ಪುಡಿ 1 ಸ್ಪೂನ್, ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್, ಆಚಿ ಚಿಕನ್ ಮಸಾಲ ಅದು 1 ಸ್ಪೂನ್ ತೊಗೊಳ್ಳಿ. ಇದು ಇಂಪಾರ್ಟೆಂಟು. ಆಚಿ ಚಿಕನ್ ಬಿರಿಯಾನಿ ಮಸಾಲ, ಆಚಿ ಚಿಕನ್ ಮಸಾಲ ಇದೇ 2 ಇಂಪಾರ್ಟೆಂಟ್ ಇರೋದು. ಅದೆರಡು 1 ಸ್ಪೂನ್ ತೊಗೊಂಡು ಮಿಕ್ಕಿ ಸ್ಪೈಸಸ್ ಎಲ್ಲ ಸ್ವಲ್ಪ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಟು ನೀವು ಬೇಯಿಸ್ಕೊಬೇಕು. ಧನಿಯಾ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಕಿ ಅದನ್ನು ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಬೇಕು. ಒಂದು 2 ನಿಮಿಷ ನೀವು ಬೇಯಿಸ್ಕೊಳ್ಳಿ. ಆವಾಗ ಏನಾಗುತ್ತಂದರೆ ಆ ಲಿವರಲ್ಲೆಲ್ಲ ಬಂದು ಸ್ಪೈಸಸ್ ನೀಟಾಗಿ ಇಳಿಯುತ್ತೆ ನೋಡಿ. ಅರಿಶಿನ ಪುಡಿ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಚಿಕ್ಕ ಸೈಜ್ ಲೋಟ ಇರುತ್ತಲ್ಲ, ಇವಾಗ ಹಾಲು ಟೀ ಎಲ್ಲ ಕುಡಿತೀವಲ್ಲ, ಆ ಲೋಟದಲ್ಲಿ 1 ಗ್ಲಾಸ್ ನೀರು ಹಾಕಿ, ಅದೇ ದೊಡ್ಡ ಗ್ಲಾಸ್ ಇದ್ದರೆ ಒಂದು 1/2 ಗ್ಲಾಸ್ ನೀರು ಹಾಕ್ಕೊಬೇಕು. ಯಾಕಂದರೆ ಲಿವರ್ ಚೆನ್ನಾಗಿ ಫ್ರೈ ಆಗಬೇಕು. ಆದ್ದರಿಂದ ಲಿವರ್ ಬೆಂದಿರೋ ಥರನೇ ನಮ್ಗೆ ಕಾಣುತ್ತೆ, ಬಟ್ ಆದರೆ ಅದು ಬೆಂದಿರಲ್ಲ. ಬೇಯಬೇಕಂದ್ರೆ ಸ್ವಲ್ಪ ಟೈಮ್ ಕೊಟ್ಟಿನೇ ನಾವು ಬೇಯಿಸ್ಕೊಬೇಕು ನೋಡಿರಿ. ಇವಾಗ ಒಂದು 5 ನಿಮಿಷ ಆಗಿದೆ. ಯಾವ ಥರ ಆಯಿಲೆಲ್ಲ ಬಿಟ್ಕೊಂಡು ಲಿವರ್ ಯಾವ ಥರ ನೀರೆಲ್ಲ ಡ್ರೈ ಆಗಿ ಫ್ರೈ ಆಗಿದೆ ಅಂತ. ಇವಾಗ ಲಿವರ್ ಚೆನ್ನಾಗೇ ಬೆಂದಿದೆ. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಅದು ಈ ಥರ ಮಿಕ್ಸ್ ಮಾಡುವಾಗ ಮಸಾಲೆ ಸ್ಪೈಸಸ್ ಎಲ್ಲ ಇಳಿದು ಫ್ರೈ ಮಾಡ್ತಾ ಇರುವಾಗಲೇ ಸ್ಮೆಲ್ ಚೆನ್ನಾಗಿರುತ್ತೆ. ಇವಾಗ ನಿಮ್ಮ ಪೆಪ್ಪರ್ದು ಸೀಸನಿಂಗ್ ಸ್ಮೆಲ್ ಎಲ್ಲ ಜಾಸ್ತಿ ಇಷ್ಟ, ಪೆಪ್ಪರ್ದು ನಿಮಗೆ ಫ್ಲೇವರ್ಸ್ ಇಷ್ಟ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅದೇ ಮಕ್ಕಳು ಎಲ್ಲರೂ ತಿನ್ನಬೇಕಂದ್ರೆ 1 ಟೇಬಲ್ ಸ್ಪೂನ್ ನೀವು ಪೆಪ್ಪರ್ ಪೌಡ್ರ್ ಹಾಕ್ಕೊಬೇಕು. ಪೆಪ್ಪರ್ ಪೌಡ್ರ್ ಹಾಕಿದ್ರೇ ಟೇಸ್ಟು ಚೆನ್ನಾಗಿರೋದು. ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಸಾಕು. ಬಿಸಿ ಬಿಸಿಯಾಗಿರೋ ಲಿವರ್ ಪೆಪ್ಪರ್ ಫ್ರೈ ರೆಡಿ ಆಯಿತು. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತೀರಂದರೆ ಒಂದು 1/4 kg ಒಂದು ಅರ್ಧ kg ತೊಗೊಂಬಂದು ಇದೇ ಥರ ಟ್ರೈ ಮಾಡಿ ನೋಡಿರಿ. ಇನ್ಮೇಲೆ ನೀವು ಲಿವರ್ ಯಾವಾಗಲೂ ಚಿಕನ್ ತರುವಾಗೆಲ್ಲ ಲಿವರ್ ತಂದು ಇದೇ ಥರ ಮಾಡಿ ನೋಡ್ತೀರಾ. ಅಷ್ಟು ಟೇಸ್ಟಾಗಿರುತ್ತೆ. ಎಲ್ಲದಕ್ಕೂ ಕಾಂಬಿನೇಷನ್. ನೀವು ಟ್ರೈ ಮಾಡಿ ನೋಡಿರಿ. ಬಾಯ್.